ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನಾಂಕ, ವ್ರತ ವಿಧಾನ, ಕತೆ ಮತ್ತು ಮಹತ್ವನ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಆಷಾಢ ಮಾಸದ ಅಮಾವಾಸ್ಯೆಯಂದು ಕರ್ನಾಟಕದ ಮಹಿಳೆಯರು ಪತಿ ಸಹೋದರರ ಆಯುಷ್ಯಕ್ಕಾಗಿ ಆಚರಿಸುವ ವ್ರತ. 2026 ದಿನಾಂಕ, ಪೂಜಾ ವಿಧಾನ ಮತ್ತು ಕಥೆನ ನೋಡೋಣ. ಭೀಮನ ಅಮಾವಾಸ್ಯೆ ಕರ್ನಾಟಕದ ಹೆಂಗಳೆಯರಿಗೆ ವರ್ಷದ ಅತ್ಯಂತ ಹತ್ತಿರದ ವ್ರತಗಳಲ್ಲಿ ಒಂದು. ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಥವಾ ದೀಪಸ್ತಂಭ ಪೂಜೆ ಎಂದು ಸಹ ಕರೆಯುತ್ತಾರೆ. ಮದುವೆಯಾದ ಹೆಂಗಸರು ತಮ್ಮ ಪತಿಯ ಮತ್ತು ಅವಿವಾಹಿತ ಹುಡುಗಿಯರು ತಮ್ಮ ಸಹೋದರರ ಆಯುಷ್ಯ, ಆರೋಗ್ಯ ಹಾಗೂ ಏಳಿಗೆಗಾಗಿ ಶಿವ ಪಾರ್ವತಿಯರನ್ನು 2 ದೀಪಗಳ ರೂಪದಲ್ಲಿ ಪೂಜಿಸುತ್ತಾರೆ. ಭೀಮನ ಅಮಾವಾಸ್ಯೆ 2026 ದಿನಾಂಕ. ಭೀಮನ ಅಮಾವಾಸ್ಯೆ ಪ್ರತಿ ವರ್ಷ ಆಷಾಢ ಮಾಸದ ಅಮಾವಾಸ್ಯೆ ಎಂದು ಬರುತ್ತದೆ. 2026ರಲ್ಲಿ ಇದು ಬುಧವಾರ ಆಗಸ್ಟ್ 12ರಂದು 2026ರಂದು ಬರುತ್ತದೆ. ಬೆಂಗಳೂರು ಪಂಚಾಂಗದ ಪ್ರಕಾರ ಅಮಾವಾಸ್ಯೆ ತಿಥಿ ಆಗಸ್ಟ್ 12ರ ಬೆಳಗಿನ ಜಾವ 1:53 ಆರಂಭವಾಗಿ ಅದೇ ದಿನ ರಾತ್ರಿ 11:06 ಮುಕ್ತಾಯವಾಗುತ್ತೆ. ವ್ರತವನ್ನು ಅಮಾವಾಸ್ಯೆ ತಿಥಿ ಇರುವ ದಿನದಂದು ಆಚರಿಸುತ್ತಾರೆ. ಅಂದರೆ ನಮಗೆ ಸೂರ್ಯ ಉದಯ ಆಗಿರೋ ದಿವಸ ಬಂದು ಆಗಸ್ಟ್ 12ನೇ ತಾರೀಕು ಬುಧವಾರ ದಿವಸನೇ ಅಲ್ವಾ. 1:53 ಅಂದರೆ 5 ಗಂಟೆ ಮೇಲೆ ಸೂರ್ಯ ಉದಯ ಆಗೋದ್ರಿಂದ ನಾವು ಆಗಸ್ಟ್ 12ನೇ ತಾರೀಕೆ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡುವಂಥದ್ದು ಆಗಿರುತ್ತೆ. ತಿಥಿಯ ನಿಖರ ಸಮಯ ಬಂದು ಸ್ಥಳಕ್ಕೆ ತಕ್ಕಂತೆ ಸ್ವಲ್ಪ ಹಂಗೆ ಬದಲಾವಣೆ ಸಹ ಆಗೋದುಂಟು. ಇದರ ಮಹತ್ವ ಯಾಕೆ ಆಚರಿಸ್ತಾರೆ ಅಂತ ನೋಡೋದಾದರೆ, ಈ ವ್ರತದ ಹಿಂದಿನ ಭಾವ ಸರಳ ಮತ್ತು ಆಳವಾದದ್ದು. ಪತಿಯ ದೀರ್ಘಾಯುಷ್ಯ ಮತ್ತು ಸೌಭಾಗ್ಯ. ಮದುವೆಯಾದ ಹೆಂಗಸರು ಸಾಮಾನ್ಯವಾಗಿ ಮದುವೆಯ ನಂತರ 9 ವರ್ಷ ಈ ವ್ರತವನ್ನು ತಪ್ಪದೇ ಆಚರಿಸುತ್ತಾರೆ. ಅವಿವಾಹಿತ ಹುಡುಗಿಯರು ಒಳ್ಳೆಯ ಗಂಡ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ. ಶಿವ ಪಾರ್ವತಿಯರ ಆದರ್ಶ ದಾಂಪತ್ಯವೇ ಇಲ್ಲಿ ಪೂಜೆಯ ಕೇಂದ್ರ ಆಗಿದೆ. 2 ದೀಪಗಳಲ್ಲಿ ಒಂದು ಶಿವನನ್ನು ಮತ್ತೊಂದು ಪಾರ್ವತಿಯನ್ನು ಪ್ರತಿನಿಧಿಸುತ್ತದೆ. ಭೀಮನ ಅಮಾವಾಸ್ಯೆಯ ಕತೆ ನೋಡೋದಾದರೆ, ಸಂಪ್ರದಾಯದ ಕತೆ ಹೀಗಿದೆ. ಒಬ್ಬ ಅರಸ ತನ್ನ ಮಗ ತೀರಿಕೊಂಡರೂ ಮುಹೂರ್ತ ನಿಗದಿಯಾಗಿದ್ದ ಮದುವೆಯನ್ನು ರದ್ದು ಮಾಡಲಾಗದೆ ಮೃತ ರಾಜಕುಮಾರನಿಗೆ ಮದುವೆ ಮಾಡಲು ನಿರ್ಧರಿಸುತ್ತಾನೆ. ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗಳನ್ನು ಕೊಟ್ಟು ಮದುವೆ ನೆರವೇರುತ್ತದೆ. ಮದುವೆಯಾದ ಮೇಲೆ ಮೃತದೇಹವನ್ನು ದಹನ ಮಾಡಲು ಸಿದ್ಧತೆ ನಡೆಯುತ್ತಿರುವಾಗ ಗುಡುಗು ಸಿಡಿಲಿನ ಧಾರಾಕಾರ ಮಳೆ ಬರುತ್ತದೆ. ಆ ದಿನ ಭೀಮನ ಅಮಾವಾಸ್ಯೆ ಎಂದು ನೆನಪಿಸಿಕೊಂಡ ಹೊಸ ವಧು ತನ್ನ ತಾಯಿ ಪ್ರತಿ ವರ್ಷ ಮಾಡಿಸುತ್ತಿದ್ದ ವ್ರತವನ್ನು ಮರೆಯದೆ ನದಿಯಲ್ಲಿ ಸ್ನಾನ ಮಾಡಿ ಬೇರೇನೂ ಸಿಗದ ಕಾರಣ ಮಣ್ಣಿನ ಹಣತೆಗಳನ್ನು, ಮಣ್ಣಿನ ಭಂಡಾರವನ್ನು ಮಾಡಿ ಭಕ್ತಿಯಿಂದ ಪೂಜೆ ಮುಗಿಸುತ್ತಾಳೆ. ಅವಳ ಶ್ರದ್ಧೆಗೆ ಮೆಚ್ಚಿ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗಿ ಮಣ್ಣಿನ ಭಂಡಾರವನ್ನು ಒಡೆದು ವರ ಕೇಳಿಕೋ ಎನ್ನುತ್ತಾರೆ. ಆಕೆ ತನ್ನ ಪತಿ ಬದುಕಿ ಬರಲಿ ಎಂದು ಕೇಳಲು ರಾಜಕುಮಾರ ಮತ್ತೆ ಜೀವ ತಳೆಯುತ್ತಾನೆ. ಇದೇ ಕಾರಣಕ್ಕೆ ಇದನ್ನು ಪತಿ ಸಂಜೀವಿನಿ ವ್ರತ ಎಂದು ಸಹ ಕರೆಯುತ್ತಾರೆ. ಇನ್ನು ಭೀಮನ ಅಮಾವಾಸ್ಯೆ ವ್ರತ ವಿಧಾನ ನೋಡೋದಾದರೆ, ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ರೀತಿ ಹೀಗಿದೆ. ಮನೆ ಸಂಪ್ರದಾಯಕ್ಕೆ ತಕ್ಕಂತೆ ಸ್ವಲ್ಪ ಬದಲಾಗ್ಬೋದು, ಅವರವರ ಇಚ್ಛೆಯಂತೆ. ಬೆಳಗ್ಗೆ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳ ಸಿದ್ಧಪಡಿಸುತ್ತಾರೆ. ಒಂದು ಮಣೆ ಅಥವಾ ಪೀಠದ ಮೇಲೆ ಅಕ್ಕಿ ಹರಡಿ ಅದರ ಮೇಲೆ 2 ದೀಪಗಳನ್ನು ಅಂದರೆ ದೀಪದ ಕಂಬಗಳನ್ನು ಇಡಬೇಕು. ಒಂದು ಶಿವನ ಮತ್ತೊಂದು ಪಾರ್ವತಿಯ ಪ್ರತೀಕ ಆಗಿರುತ್ತೆ. ಮಧ್ಯೆ ಗಣಪತಿ, ಶಿವ ಅಥವಾ ಮಂಗಳಗೌರಿಯ ಮೂರ್ತಿ ಇಡುವ ಪದ್ಧತಿ ಸಹ ಇದೆ. ಅರಿಶಿನ ಹಚ್ಚಿದ ದಾರಕ್ಕೆ 9 ಗಂಟು ಹಾಕಿ ಒಂದು ಹೂವನ್ನು ಕಟ್ಟಿ ಪೂಜೆಯ ನಂತರ ಅದನ್ನು ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ದೀಪಗಳಿಗೆ ಗಂಧ, ಹೂವು, ಅರಿಶಿನ, ಕುಂಕುಮ ಅರ್ಪಿಸಿ ಪೂಜೆ ಸಹ ಮಾಡ್ತಾರೆ. ಹಾಗೆ ಭಂಡಾರ ಬಂದು ಒಳಗೆ ನಾಣ್ಯ ಅಥವಾ ನೆನೆಸಿದ ಕಡಲೆ ಹಿಟ್ಟಿನಿಂದ
ಕಡುಬು ಅಥವಾ ಕುಚ್ಚಿದ ಕಡುಬು ತಯಾರಿಸಿ ಬೇಯಿಸುತ್ತಾರೆ. ಈ ದಿನದ ವಿಶೇಷ ಖಾದ್ಯ ಅಂದರೆ ನೈವೇದ್ಯ ಆಗಿರುತ್ತೆ ಕಡುಬು ಅನ್ನೋದು. ನೈವೇದ್ಯಕ್ಕೆ ಕಡುಬು, ಕಾಯಿ, ಬಾಳೆಹಣ್ಣು ಮುಂತಾದವು. ಹಾಗೆ ಪೂಜೆಯ ಕೊನೆಯಲ್ಲಿ ಸಹೋದರರು ಅಥವಾ ಮನೆಯ ಗಂಡು ಮಕ್ಕಳು ಭಂಡಾರವನ್ನು ಒಡೆಯುತ್ತಾರೆ. ಹೊಸ್ತಿಲ ಮೇಲೆ ಕಾಲಿಟ್ಟು ಮೊಣಕೈಯಿಂದ ಕಡುಬು ಒಡೆಯುವ ರೂಢಿ ಸಹ ಹಲವು ಕಡೆ ಇದೆ. ಒಳಗಿನ ನಾಣ್ಯ ಅವರಿಗೆ ಸೇರುತ್ತದೆ. ಆ ದಿನ ಕರಿದ ತಿಂಡಿಗಳನ್ನು ಸಾಮಾನ್ಯವಾಗಿ ತಿನ್ನುವುದಿಲ್ಲ. 9 ವರ್ಷ ವ್ರತ ಮುಗಿದ ಮೇಲೆ ಉದ್ಯಾಪನೆ ಒಂದು ಜೋಡಿ ದೀಪವನ್ನು ಸಹೋದರನಿಗೆ ಅಥವಾ ಬ್ರಾಹ್ಮಣನಿಗೆ ದಾನ ಮಾಡಿ ವ್ರತವನ್ನು ಸಂಪೂರ್ಣಗೊಳಿಸುತ್ತಾರೆ. ಹಾಗೆ ಇನ್ನೊಂದು ಪದ್ಧತಿ ಬಂದು ಪತಿಯ ಪಾದ ತೊಳೆದು ಪೂಜೆ ಮಾಡಿ ಪತಿಗೆ ನಮಸ್ಕಾರ ಮಾಡಿ ಮುತ್ತೈದೆತನ ಸದಾ ಇರಲಿ ಅಂತ ಕೇಳ್ಕೊಳೋ ಪದ್ಧತಿ ಇದೆ. ಹಾಗೆ ಆರತಿ ಮಾಡಿ ಆರತಿಗೆ ದುಡ್ಡಾಗಿಸ್ಕೊಳೋ ಪದ್ಧತಿ ಸಹ ಇದೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.